ಉನ್ನತೋನ್ನತವಾದ ಆಕಾಶವೇ, ಯೆಹೋವನನ್ನು ಸ್ತುತಿಸಿರಿ. ಅದರ ಮೇಲಿರುವ ಜಲರಾಶಿಗಳೇ, ಆತನನ್ನು ಸ್ತುತಿಸಿರಿ. ಶುಕ್ರವಾರ 6 ಸೆಪ್ಟೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಆದಿಕಾಂಡ 31 ಅಧ್ಯಾಯದ 29 ವಚನ. ನಿಮಗೆ ಕೇಡು ಮಾಡುವುದಕ್ಕೆ ನನಗೆ ಸಾಮರ್ಥ್ಯವುಂಟು, ಆದರೆ ಹೋದ ರಾತ್ರಿಯಲ್ಲಿ ನಿಮ್ಮ ತಂದೆಯ ದೇವರು ಯಾಕೋಬನಿಗೆ ಏನು ಅನ್ನಬೇಡ, ನೋಡಿಕೋ ಎಂದು ನನಗೆ ಎಚ್ಚರಿಸಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರನ್ನು ನಂಬಿದಂಥ ಮಕ್ಕಳಿಗೆ ದೇವರು ಯಾವ ಹಾನಿ ಬರದ ಹಾಗೆ ಕಾಪಾಡುವಂತವನಾಗಿದ್ದಾನೆ. ದೇವರ ನಾಮಕ್ಕೆ ನಿತ್ಯ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ದೇವರು ಅನ್ಯರೊಂದಿಗೆ ಮಾತನಾಡಿ ಅಪಾಯವನ್ನು ನಿಲ್ಲಿಸುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಈ ಒಂದು ಸಂದರ್ಭ ನಾವು ನೋಡುವಾಗ ಯಾಕೋಬನು ತನ್ನ ತಂದೆಯ ಮನೆ ಅಂದರೆ ಅಣ್ಣನಿಂದ ಓಡಿ ಹೋಗಿ ಲಾಬಾನನ ಮನೆಯಲ್ಲಿ, ಬೆತೂವೇಲನ ಮನೆಯಲ್ಲಿ ಸೇರಿಕೊಂಡಿದ್ದನು. ಮನೆಯ ಹೆಣ್ಣು ಮಕ್ಕಳನ್ನು ಮದುವೆಯಾದನು, ತನ್ನ ಕುಟುಂಬವನ್ನು ಕಟ್ಟಿಕೊಂಡನು. ಆ ಸಂದರ್ಭದಲ್ಲಿ ತಿರುಗಿ ತಂದೆ ಮನೆಗೆ ಬರಬೇಕೆಂಬುದಾಗಿ ಆಲೋಚಿಸಿ, ದೇವರು ಹೇಳಿದ್ದನ್ನು ಕೇಳಿ ಬರಬೇಕೆಂಬುದಾಗಿ ನಿಶ್ಚಯಿಸಿದಾಗ ಲಾಬಾನನು ಆ ಕ್ಷಣದಲ್ಲಿ ಬಿಡದೆ ಹೋದನು. ಆದರೂ ತಕ್ಕ ಸಮಯದಲ್ಲಿ ಅಲ್ಲಿಂದ ಹೊರಟಾಗ ಲಾಬಾನನು ಹಿಂದಕ್ಕೆ ಬಂದು ಅವನನ್ನು ಅಟ್ಟಿಕೊಂಡು ಬಂದು ಅವನಿಗೆ ಹಾನಿ ಮಾಡಬೇಕೆಂಬುದಾಗಿ ಆಲೋಚಿಸುತ್ತಿರುವಾಗ ದೇವರು ಲಾಬಾನನೊಂದಿಗೆ ಮಾತನಾಡಿ ಯಾಕೋಬನಿಗೆ ಯಾವ ಹಾನಿ ಮಾಡಬಾರದು ಎಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿದನು. ಅದನ್ನು ಲಾಬಾನನು ಯಾಕೋಬನಿಗೆ ತಿಳಿಸಿದನು. ಕರ್ತನಲ್ಲಿ ಪ್ರಿಯರೇ, ದೇವ ಜನರನ್ನು ದೇವರು ರಕ್ಷಿಸುವುದಕ್ಕೆ ಅನ್ಯರೊಂದಿಗೂ ಕೂಡ ಮಾತನಾಡುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಯಾವ ರೀತಿಯಲ್ಲಿ ಯಾವ ಕುಯುಕ್ತಿಯಾಗಲಿ, ಯಾವುದೇ ರೀತಿಯಾದಂಥ ಪ್ರಯತ್ನಗಳಾಗಲಿ, ಆಯುಧಗಳಾಗಲಿ, ಯೋಜನೆಗಳಾಗಲಿ ಯಾವುದೂ ಕೂಡ ದೇವ ಜನರ ವಿರುದ್ಧವಾಗಿ ಇರುವಾಗ ಅದನ್ನು ದೇವರು ನಿಲ್ಲಿಸುವಂತವನಾಗಿದ್ದಾನೆ. ಯಾವ ರೀತಿಯಲ್ಲೂ ಕೂಡ ಯಾವ ಹಾನಿ ಬಾರದ ಹಾಗೆ ದೇವರು ತಾನೇ ಅನ್ಯರೊಂದಿಗೂ ಕೂಡ ಮಾತನಾಡಿ ಇಂಥ ಎಲ್ಲ ಕಾರ್ಯವನ್ನು ನಿಲ್ಲಿಸುತ್ತಾನೆ. ಯಾಕಂದರೆ ತನ್ನ ಜನರಿಗೋಸ್ಕರವಾಗಿ ದೇವರು ಅದ್ಭುತಗಳನ್ನು ಮಾಡುತ್ತಾನೆ, ಅಸಾಧ್ಯವಾದದ್ದನ್ನು ಮಾಡುತ್ತಾನೆ, ಯಾವ ಹಾನಿ ಆಗದ ಹಾಗೆ ಕಾಪಾಡಿಕೊಳ್ಳುತ್ತಾನೆ. ಕರ್ತನೆ, ದಯಮಯ ಸ್ವಾಮಿ, ನಮ್ಮನ್ನು ಸ್ವಾಮಿ ಉಂಟು ಮಾಡುವುದು ಮಾತ್ರವಲ್ಲದೆ ನಮ್ಮನ್ನು ಸಂರಕ್ಷಿಸಿದ್ದಿ. ನಿನ್ನನ್ನು ನಂಬಿದಂಥ ಮಕ್ಕಳನ್ನು ನೀನು ಕೈಬಿಡಲಿಲ್ಲ. ಯಾವ ಅಪಾಯ ತಟ್ಟದ ಹಾಗೆ ನೋಡಿಕೊಳ್ಳುತ್ತಾ ಇದ್ದಿ. ನಿನಗೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.